ಚಿತ್ರದುರ್ಗದ ಗೋನೂರು ಬಳಿ ಯುವತಿಯ ಶವ ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಚಿತ್ರದುರ್ಗ ಪೊಲೀಸರು ಯುವತಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ದ್ವಿತೀಯ ಬಿಎ ವಿದ್ಯಾರ್ಥಿನಿ ವರ್ಷಿತಾ ಮೃತಪಟ್ಟಿರುವಂತಹ ಯುವತಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ದ್ವಿತೀಯ ಬಿಎಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ವರ್ಷಿತಾ ಮೃತಪಟ್ಟಿದ್ರು. ಕೊಲೆ ಮಾಡಿ ಶವವನ್ನ ಅರೆಬರೆ ಸುಟ್ಟು ಬಿಸಾಡಿದ್ರು ದುಷ್ಕರ್ಮಿಗಳು. ಕೋವೆರಹಟ್ಟಿಯ ವರ್ಷಿತಾ 2 ದಿನಗಳಿಂದ ನಾಪತ್ತೆಯಾಗಿದ್ಲು. ಎಸ್ಸಿ ಎಸ್ಟಿ ಹಾಸ್ಟೆಲ್ನಲ್ಲಿ ವರ್ಷಿತಾ ಉಳ್ಕೊಂಡು ಡಿಗ್ರಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ಲು. ಆಗಸ್ಟ್ 14ರಂದು ಹಾಸ್ಟೆಲ್ಗೆ ಲೀವ್ ಲೆಟರ್ ಅನ್ನ ನೀಡಿ ಹಾಸ್ಟೆಲ್ನಿಂದ ಹೊರಗಡೆ ತೆರಳಿದ್ಲು. ಕಳೆದ 2 ದಿನಗಳಿಂದ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. 2 ದಿನಗಳಿಂದ ಆಕೆ ಎಲ್ಲಿದ್ದಾಳೆ ಅಂತ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು. ವರ್ಷಿತಾ ಕಾಣೆಯಾದ ಬಗ್ಗೆ ಪೋಷಕರು ದೂರು ಕೂಡ ನೀಡಿದ್ರು. ಪೋಷಕರಿಗೆ ಹಾಸ್ಟೆಲ್ನ ಸಿಬ್ಬಂದಿ ಕೂಡ ಮಾಹಿತಿಯನ್ನ ನೀಡ್ತಾರೆ. ನಿಮ್ಮ ಮಗಳು ಈ ರೀತಿ ಲೀವ್ ಲೆಟರ್ ಅನ್ನ ಬರ್ಕೊಟ್ಟು ಹೋಗಿದ್ದಾಳೆ ಅಂತ. ನಂತರ ಪೋಷಕರು ಪೊಲೀಸರಿಗೆ ದೂರನ್ನ ನೀಡ್ತಾರೆ. ಈಗ ವರ್ಷಿತಾ ಗುರುತನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಠಾಣೆಗೆ ಬಂದ ವೇಳೆ ವರ್ಷಿತಾ ಮೃತಪಟ್ಟಂತಹ ಸುದ್ದಿಯನ್ನ ತಿಳಿದು ಪೋಷಕರು ಆಘಾತಗೊಂಡಿದ್ದಾರೆ. ಚೇತನ್ ಎಂಬ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ಲು ವರ್ಷಿತಾ ಅನ್ನುವಂತಹ ಮಾಹಿತಿ ಇದೆ. ಚೇತನ್ ಅಂಡ್ ಗ್ಯಾಂಗ್ ವಿರುದ್ಧವೇ ಈಗ ಕೊಲೆಯ ಆರೋಪವನ್ನ ಮಾಡಲಾಗ್ತಾ ಇದೆ. ನನ್ ಮಗಳು ಏನ್ ಮಾಡಿಲ್ಲ, ಮಾಡಿದ್ದು ಮಲಗೈದು ಯಾರು ಬಂದಿತ್ತಪ್ಪ ನನ್ ಮಗಳು ಕೊಲೆ ಮಾಡತ್ತ ಬಂದಿದ್ರಕೊಂಡ ಏನ್ ಮಾಡೋಣ ಹೋಗೊಂಡ ನನ್ ಮಗಳು ಏನ್ ಮಾಡಿದಾರ ಮಕ ರೀತಿನೇ ಗೊತ್ತಿಲ್ಲ ಸರ್. ನನ್ ಮಗಳು ಅಂಬ ಕಂಡು ಹಿಡಿಯಕ್ಕೆ ಆಗ್ತಿಲ್ಲ ಸರ್. ನನಗೆ ಏನ್ ಮಾಡಿದಾರೆ ಯಾಕ ಹಾಕಿ ಇದ್ನು ಮಾಡ್ಯಾರ, ರೀತಿ ಇಲ್ದಂಗೆ ಮಾಡಿದಾರೆ ಸರ್. ನನ್ನ ಸುಟ್ಟಾಕಿದಾರೆ ಸರ್. ರೀತಿನೇ ಇಲ್ದಂಗೆ ಮಾಡಾಕಿದಾರೆ. ಕೈಯಾಗೆ ಟಾಟೋ ಮೆಹಂದಿ ಇಲ್ಲ ಅಮ್ಮ ಅಂತ ಅಂದಿರ ಅದನ್ನ ಕಂಡಿಡ್ದು ನನ್ನ ಮಗಳು ಕಂಡಿಡ್ದೆ ಸರ್. ಚೇತು ಅಂತ ಅವ್ರಿಗೆ ಹಂಗೆ ಇರ್ಬೋದು ಸರ್. ನನ್ನ ಮಗಳಿಗೆ ಫೋನ್ ಮಾಡ್ತಿದ್ನೆ ಸರ್. ನನಗೆ ಗೊತ್ತಿಲ್ಲ, ಆದ್ರೂ ಮಾಡ್ತಿದ್ನಂತ ನನಗೆ ಇನ್ಫಾರ್ಮ್ ಗೊತ್ತಾಯ್ತು ಹಾಸ್ಟೆಲ್ ಹತ್ರ ಹೋದ್ಮೇಲೆ. ಅವಾಗ ಹಂಗಂತ ಹೇಳಿದ್ರು ಸರ್. ಯಾರು ಮಾತಾಡಿದ್ರು ಅವ್ನು ಡೀಟೇಲ್ ಕುರಿತು ಫೋನ್ ನಂಬರ್ ಫೋಟೋ ಹಾಕೊಂಡಿದ್ವಿ. ಅದಕ್ಕೆ ಅವ್ನು ಫೋನ್ ಮಾಡಿದ್ವಿ. ಅಲ್ಲಿ ಏನಂದ್ರೆ ಅದೇನ್ ಮಾರ್ಕೆಟ್ ಮಾಡ್ತೀವಲ್ಲ, ನೀನ್ ಏನ್ ಬೇಡಪ್ಪ ನನ್ ಮಗಳು ತಂದು ಬಿಡು, ಮೊಬೈಲ್ ಸ್ವಿಚ್ ಆಫ್ ಆಗೈತೆ, ನಿನ್ ಮೇಲೆ ಎಲ್ಲ ಹೇಳ್ತಿರೋದು ಕರ್ಕೊಂಡ್ ಬಿಡೋದು, ಅದೇನ್ ಮಾರ್ಕೆಟ್ ಮಾಡ್ಕೋಗಲ್ಲ ಅಂತ ಕಟ್ ಮಾಡ್ತೀವಿ ಅಷ್ಟೇ ಸರ್. ಅವ್ನು ಏನಾಗುತ್ತೆ ಸರಿಯಾದ ಶಿಕ್ಷೆ ಅಡ್ಡಿಲ್ ಕಡ್ಬೇಕು. ಇನ್ನೊಂದ್ ದಿವಸ ಯಾವ ಹೆಣ್ಮಕ್ಳು ಬಡವ್ರ ಹೆಣ್ಮಕ್ಳು ಆಗ್ಲಿ, ಯಾವ ಹೆಣ್ಮಕ್ಳು ಆಶ್ರಮ ಸೇರಿಸಿ ಇಂಥ ತೊಂದ್ರೆ ಯಾವ ನಮ್ಮ ಮಕ್ಳಿಗೆ ಆದ್ರೆ ಯಾರಿಗ ಆಗ್ಬಾರ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನಾಯಕ್, ವರ್ಷಿತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಿದ್ದಾರೆ, ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ, ಅವರ ಪೋಷಕರು ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಚೈತ್ರ, ಏನು ಚಿತ್ರದುರ್ಗದ ಹೊರವಲಯದಲ್ಲಿ ನಿನ್ನೆ ಒಂದು ಅಪರಿಚಿತ ಯುವತಿಯ ಶವ ಪತ್ತೆಯಾಗಿತ್ತು ಅನ್ನುವಂಥದ್ದು ಪೊಲೀಸರಿಗೆ ಗಮನಕ್ಕೆ ಬಂದಿತ್ತು. ಜೊತೆಗೆ ಈ ಮೃತದೇಹ ಯಾರದ್ದು ಅನ್ನುವಂಥ ವಿಚಾರಣೆಯನ್ನು ಕೂಡ ಮತ್ತೆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆಕೆಗೆ ಏನು ಕೊಲೆ ಮಾಡಿದಂತ ದುಷ್ಕರ್ಮಿಗಳು ಆಕೆಯ ಮೇಲೆ ಪೆಟ್ರೋಲ್ ಅನ್ನು ಹಾಕಿ ಸುಟ್ಟು ಹರಬರಿಯಾಗಿ ಬಿಟ್ಟು ಹೋಗಿದ್ದಂಥದ್ದು. ಅದಾದ ಬಳಿಕ ಆ ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಿ ಮರಣೋತ್ತರ ಪರೀಕ್ಷೆಗೆ ಮುಂದಾಗಿದ್ರು. ಆದ್ರೆ ಅದಷ್ಟೊತ್ತಿಗಾಗ್ಲೇ ಆ ಯುವತಿಯ ಸಂಬಂಧಿಕರು ಅಥವಾ ಅವರ ಪೋಷಕರು ಯಾರು ಸಿಗಬಹುದು ಅಥವಾ ಚಹರೆ ಏನು ಅಂತ ಪತ್ತೆ ಹಚ್ಚುವಂತ ಸಂದರ್ಭದಲ್ಲಿ ಆಕೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೋವೆರಹಟ್ಟಿಯ ಗ್ರಾಮದ ವರ್ಷಿತಾ ಅನ್ನುವಂಥದ್ದು ಗೊತ್ತಾಯ್ತು. ಅದಾದ ಬಳಿಕ ಆ ಪೋಷಕರು ಮನೆ ಕರೆಸಿ ನೋಡಲಾಗಿ ಆಕೆ ಇಲ್ಲಿ ಏನು ದ್ವಿತೀಯ BA ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ಲು. ಕಳೆದ 2 ದಿನಗಳ ಹಿಂದೆ ಆಕೆ ಸಂಪರ್ಕಕ್ಕೆ ಸಿಗದೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅದಾದ ಬಳಿಕ ಆ ಪೋಷಕರು ಒಂದು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಇದೇ ಟೈಮಿಗೆ ಈಕೆ ಮೃತಪಟ್ಟಿದ್ದಾಳೆ ಅನ್ನುವಂತ ಸುದ್ದಿ ಬಂದಂತ ಸಂದರ್ಭದಲ್ಲಿ ಈ ಪೋಷಕರನ್ನ ಕರೆಸಿ ಐಡೆಂಟಿಫೈ ಅನ್ನು ಮಾಡ್ತಾರೆ. ಬಳಿಕ ಏನು ಈ ಪತ್ತೆಗೆ ಸಂಬಂಧಪಟ್ಟಂತೆ ಈ ಪೊಲೀಸರು ತೀವ್ರ ಶೋಧವನ್ನ ನಡೆಸಿರ್ತಕ್ಕಂಥದ್ದು ಮತ್ತು ಆರೋಪಿಗಳ ಬಂಧನಕ್ಕೆ ಕೂಡ ಬಲೆ ಬೀಸಿರುವಂತದ್ದು. ಚೈತ್ರ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.